ನಮ್ಮ ಹೋಟೆಲ್ಗಳಲ್ಲೆಲ್ಲ ಮ್ಯಾಜಿಕ್ ಪೌಡ್ರು ಹೋಮ್ ಮೇಡಾಗಿ ಉಪಯೋಗಿಸ್ತೀವಿ ಬಿರಿಯಾನಿಗೆ, ಅದೇ ಟೇಸ್ಟ್ ಕೊಡೋದು ಅಂತ ಹೇಳಿರೋದು ಕೇಳಿದ್ದೀರಾ. ನಾನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಬನ್ನಿ ಬಿರಿಯಾನಿ ಪೌಡರ್ ಮಾಡೋದನ್ನು ಹೇಗೆ ಅಂತ ನೋಡೋಣ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಅದು ಪುಡಿ ಪುಡಿ ಆಗಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಕಪ್ಪು ಏಲಕ್ಕಿ, ಶಾಜೀರಾ, ಮಾಮೂಲಿ ಜೀರಿಗೆ, ಈಗ ಮಾಮೂಲಿ ಏಲಕ್ಕಿ ನಾವು ಬಳಸ್ತೀವಲ್ಲ ಡೈಲಿ, ಅದು ಮಾಮೂಲಿ ಏಲಕ್ಕಿ, ಚಕ್ಕೆ, ಲವಂಗ. ಇದು ಜಾಯಿಕಾಯಿ ಅಂತೀವಿ, ಇದು ಅರ್ಧ ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೋಬಾರ್ದು, ಆಮೇಲೆ ಕೆಟ್ಟೋಗ್ಬಿಡುತ್ತೆ ಮಸಾಲೆ. ಗಸಗಸೆ, ಆಮೇಲೆ ಇದು ಜಾವಿತ್ರಿ ಅಂತ ಹೇಳ್ತೀವಿ. ಕಲ್ಲು ಹೂವು, ಕಾಳುಮೆಣಸು, ಗಸಗಸೆ, ಆನಂತರ ಧನಿಯಾ, ಸೋಂಪು. ಇನ್ನೂ ಒಂದು 3 ಐಟಮ್ ಏನಪ್ಪ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ, ಒಂದು 4-5, ಹಾಗೆ ಒಂದು ಸ್ವಲ್ಪ ಬಟಾಣಿ ಕಾಳು, ಒಂದು ಸ್ವಲ್ಪ ಗುಲಾಬಿದು ಪೆಟಲ್ಸು. ಅದನ್ನು ಚೆನ್ನಾಗಿ ಗುಲಾಬಿ ಎಲೆನ ಒಣಗಿಸ್ಬಿಟ್ಟು ಹಾಕಿದ್ರೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೇಕಾದರೆ ಒಂದ್ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಇಷ್ಟೇ ಮಸಾಲೆ ಇರುತ್ತೆ. 3 ಮಸಾಲೆ ಆಪ್ಷನಲ್, 3 ಐಟಮು ಆಪ್ಷನಲ್ಲು. ಮೆಣಸಿನ್ಕಾಯಿ, ಬಟಾಣಿ ಕಾಳು, ಗುಲಾಬಿದು ಎಲೆಗಳು, ಇಷ್ಟು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಅದು ಇನ್ನೂ ಬೇರೆ ಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದನ್ನು ಚೆನ್ನಾಗಿ ಎಲ್ಲದನ್ನು ಡ್ರೈ ರೋಸ್ಟಾಗಿ ಹುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ತರ್ತರಿಯಾಗಾದರೂ ಪುಡಿ ಮಾಡ್ಕೊಳ್ಳಿ, ಅಥವಾ ನೈಸಾಗಾದರೂ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ನೀವು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಪಲಾವು ಮಾಡ್ಬೋದು, ಬಿರಿಯಾನಿನೂ ಮಾಡ್ಬೋದು. ಹೆಚ್ಚಾಗಿ ಮಸಾಲೆ ಇಷ್ಟಪಡಲಿಲ್ದವರು ಒಂದು ಅರ್ಧ ಸ್ಪೂನಷ್ಟು ಬಳಸಿ, ಮಸಾಲೆ ಇಷ್ಟಪಡೋರು 1 ಸ್ಪೂನಷ್ಟು ಬಳಸಿ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ.